ಎಲ್ಲ ಮಾಟಮಂತ್ರ ಶಕ್ತಿಗಳು, ವಿಗ್ರಹಗಳ ಶಕ್ತಿಗಳು, ಮನುಷ್ಯನ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಆತ್ಮ ಪ್ರಾಣ ಶರೀರಗಳನ್ನು ಬಿಟ್ಟೋಗಲಿ, ಎಲುಬುಗಳನ್ನು ಬಿಟ್ಟೋಗಲಿ, ಮಾಂಸಗಳನ್ನು ಬಿಟ್ಟೋಗಲಿ, ಚರ್ಮಗಳನ್ನು ಬಿಟ್ಟೋಗಲಿ, ಎಲ್ಲ ದೇಹದ ಒಂದೊಂದು ಅಂಗಾಂಗಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ಕ್ಷಣ ನಿನ್ನ ಸಮೀಪಕ್ಕೆ ಬರ್ತಾನೆ, ನಿನ್ನ ಸಮೀಪದಲ್ಲಿದ್ದಾನೆ. ಮುರಿದ ಮನಸ್ಸಿಗೆ ಆತನ ಹತ್ತಿರವಾಗಿರುವಂಥದ್ದು, ಮನಸ್ಸಿನ ಗಾಯಗಳನ್ನು ಕಟ್ಟುವಂಥದ್ದು. ಎಷ್ಟೋ ಸಾರಿ ನಿನ್ನ ಕಣ್ಣೀರು ನೀರು ಒರೆಸಿಕೊಂಡು ಸಾಕಾಗುತ್ತೆ. ಆದ್ರೆ ಇವತ್ತಿನ ಕಣ್ಣೀರಿಗೆ ಫುಲ್ ಸ್ಟಾಪ್ ಹಾಕುವುದಕ್ಕಾಗಿ, ನಿನಗೆ ಏನು ಬೇಕೋ ಅದನ್ನು ತಿರುಗಿ ಕೊಡುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ಬರ್ತಾರೆ. ನಿನ್ನ ಹತ್ತಿರ ಬರ್ತಾ ಇದ್ದಾನೆ ನೋಡು, ಹತ್ತಿರ ಬರ್ತಾ ಇದ್ದಾನೆ. ಅಮ್ಮ ಯಾಕೆ ಅಳ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಇವತ್ತು ನಿನ್ನ ವೇದನೆ ಏನು, ನಿನ್ನ ದುಃಖ ಏನು, ನಿನ್ನ ಭಾರ ಏನು, ಅದನ್ನೆಲ್ಲವನ್ನ ನೋಡಿ ಗಮನಿಸಿ ನಿನಗೇನು ಬೇಕೋ ಅದನ್ನು ತಿರುಗಿ ಪಡೆದುಕೊಂಡು ಹೋಗೋದಕ್ಕಾಗಿ ಅದನ್ನು ಬರ್ತಾ ಇದ್ದಾನೆ. ಆರ್ಥಿಕ ಜೀವಿತ ಆಗಿರಬಹುದು, ಆರ್ಥಿಕ ಪರಿಸ್ಥಿತಿಗಳಾಗಿರಬಹುದು, ಶಾರೀರಿಕವಾಗಿರುವಂತಹ ಆರೋಗ್ಯವಾಗಿರಬಹುದು, ಕುಟುಂಬದಲ್ಲಿ ಸಮಾಧಾನ ಆಗಿರಬಹುದು, ಸಂತೋಷ ಆಗಿರಬಹುದು, ನೆಮ್ಮದಿ ಆಗಿರಬಹುದು, ಐಕ್ಯತೆ ಆಗಿರಬಹುದು, ಏನನ್ನ ಕಳ್ಕೊಂಡಿದ್ರೋ ದೇವರು ಈ ಕ್ಷಣದಿಂದಲೇ ನಿಮ್ಮೆಲ್ಲರಿಗೂ ತಿರುಗಿ ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಅಂದ್ರೆ ಸ್ತ್ರೀನೇ. ಆ ಸ್ತ್ರೀನೇ ಹೋಗಿ ಶಿಷ್ಯರಿಗೆ ಹೇಳಿದ್ರು, ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿದೆ ಅಂದ್ರೆ ಮೊಟ್ಟ ಮೊದಲ ಪುನರುತ್ಥಾನದ ಸುವಾರ್ತೆಯನ್ನು ಸಾರಿದ ಸ್ತ್ರೀಯರೇ. ಆಕೆ ಸಾರಿದ್ರ ಮೇಲೆ ಅಪೊಸ್ತಲರಿಗೆಲ್ಲ ಗೊತ್ತಾಯ್ತು, ಅದು ಜಗತ್ತಿಗೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಸ್ತ್ರೀಯರು ಏನ್ ಮಾಡ್ಬೇಕು, ದೇವರನ್ನ ಸಾರಬೇಕು, ಆದರ ಶಕ್ತಿಯನ್ನ ಸಾರುವಂತವರಾಗಬೇಕು. ಹಲ್ಲೆಲೂಯಾ. ಇದು